ಚಿಕ್ಕು ಕಿಸಿ ಕೊಡು ಬರ ಫಸ್ಟ್ ಇಂದ ನೋ ಗುಡ್ ಮಾರ್ನಿಂಗ್ ಎವ್ರಿವನ್ ಮೈ ನೇಮ್ ಇಸ್ ಹೇಳು ಹಲೋ ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಭೈರವಿ ಗೌಡ ಲಾಗ್ಸ್. ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿ ನೋಡಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್. ಸೊ ನೆಕ್ಸ್ಟ್ ಹೇಳು. ಅದೇ ಹಬ್ಬಕ್ಕೆ ನಾವು ನಮ್ಮಮ್ಮ ಮನೆಗೆ ಬಂದಿದ್ವಿ, ಯಾಕಂದರೆ ನಮ್ಮ ತಂದೆಗೆ ಪೂಜೆ ಮಾಡಬೇಕಿತ್ತಲ್ಲ. ಸೊ ಹಾಗಾಗಿ ಧನ್ವಿತಾಗೆ ಸ್ಕೂಲ್ನಲ್ಲಿ ಗ್ರ್ಯಾಜುಯೇಷನ್ ಡೇಗೆ ಸ್ಪೀಚ್ ಹೇಳಿದರು. ಸೊ ಆ ಗ್ರ್ಯಾಜುಯೇಷನ್ ಡೇಗೆ ಸ್ಪೀಚ್ನ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ. ಮಕ್ಕಳು ಒಬ್ಬರೇ ಇದ್ದರೆ ಮನೇಲಿ ಚೆನ್ನಾಗಿ ಓದ್ಕೊಳ್ಳೋದು ಕಲ್ತ್ಕೊಳ್ಳೋದು ಮಾಡ್ತಾರೆ. ಯಾರಾದರೂ ಇದ್ದರೆ, ನೆಂಟರಿದ್ದರೆ ಅಥವಾ ನಾವು ಬೇರೆ ಕಡೆ ಬಂದಾಗ ಅಲ್ಲಿ ಸ್ವಲ್ಪ ಹೇಳೋದು ಮಾತು ಕೇಳೋದು ಕಡಿಮೆ. Thanks to all my teachers. Thanks to all my teachers for teaching nicely. I'm so ಎಷ್ಟು ಚಂದವಾಗಿ ಕಲ್ತ್ಕೋತಾ ಇದ್ದಾಳೆ. ಸೊ ಅವತ್ತು ಹೊಸ್ತಡ್ಗೆ ಬೇರೆ ಇತ್ತು, ಸೊ ಅದನ್ನೇ ಕಬಾಬ್ ಏನೋ ತಿನ್ಕೊಂಡು ಕಲ್ತ್ಕೋತಾ ಇದ್ದಾಳೆ ನೋಡಿ. I learned. ಜಿಜ್ಜಿ ಹಾಕ್ಬೇಕಂತ. ಜಿಜ್ಜಿ ಹಾಕಿದ್ರೆ ಹೋಗಲ್ಲ ಅಮ್ಮ. ಜಿಜ್ಜಿ ಹಾಕಿದ್ರೆ ಹೋಗಲ್ಲ. ಜಿಜ್ಜಿ ಹಾಕಿದ್ರೆ ಹೋಗಲ್ಲ ಅಮ್ಮ. ನೇಲ್ ಪಾಲಿಶು ಕಿಸಿ ಕೊಡು ಮಾ, ಕಿಸಿ ಕೊಡು. ಜಿಜ್ಜಿ ಹಾಕ್ಬೇಕಂತ. ಜಿಜ್ಜಿ ಹಾಕಿದ್ರೆ ಹೋಗಲ್ಲ ಅಮ್ಮ. ಜಿಜ್ಜಿ ಹಾಕಿದ್ರೆ ಹೋಗಲ್ಲ. ಜಿಜ್ಜಿ ಹಾಕಿದ್ರೆ ಹೋಗಲ್ಲ ಅಮ್ಮ. ನೇಲ್ ಪಾಲಿಶು ಕಿಸಿ ಕೊಡು ಮಾ, ಕಿಸಿ ಕೊಡು. ಜಿಜ್ಜಿ ಹಾಕಿದ್ರೆ ಹೋಗಲ್ಲ ಅಮ್ಮ. ಜಿಜ್ಜಿ ಹಾಕಿದ್ರೆ ಹೋಗಲ್ಲ. ಜಿಜ್ಜಿ ಹಾಕಿದ್ರೆ ಹೋಗಲ್ಲ ಅಮ್ಮ. ನೇಲ್ ಪಾಲಿಶು ಕಿಸಿ ಕೊಡು ಮಾ, ಕಿಸಿ ಕೊಡು. Everyone, my name is Dhanvita. Today I am going to tell about my kids journey. I know my journey in kids. Thank you Sridevi ma'am and Vidya ma'am for teaching nicely and good. Thank you. ಫೋಟೋ ಇಷ್ಟನಾ? ಫೋಟೋ ಇಷ್ಟ? ಇಲ್ವಾ? ಮತ್ತೇನು ಇಷ್ಟ? ಮತ್ತು ಇದು ನೆಕ್ಸ್ಟ್ ಡೇ ಸ್ನಾನ ಮಾಡ್ಕೊಂಡೆಲ್ಲ ರೆಡಿ ಆದ್ವಿ. ಸೊ ಮನೆಗೆ ಬರಬೇಕಿತ್ತಲ್ಲ ವಾಪಸ್ಸು. ಅದಾದಮೇಲೆ ಇದು ಒಂದು ಶಾಪ್ ಹತ್ರ ನಾವು ಹೋದಾಗ ಅಲ್ಲಿ ಮ್ಯಾನಿಕ್ವೀನ್ಸ್ ಎಲ್ಲ ಇರುತ್ತಲ್ಲ, ಡಾಲ್ಸ್ ಎಲ್ಲ, ಅದ್ರ ಹತ್ರ ನೋಡಿ ಇವಳಿಗೆ ತುಂಬ ಇಷ್ಟ ಬೊಂಬೆಗಳೆಲ್ಲ. ಅಂದರೆ ಅದ್ರ ಜೊತೆ ಚೆನ್ನಾಗಿ ಮುದ್ದು ಮಾಡ್ತಿದ್ದಾಳೆ ಕ್ಯೂಟಾಗಿ. ಅದು ಚೆನ್ನಾಗಿತ್ತು ಅಂತ ಹೇಳಿ ವಿಡಿಯೋ ತಗೊಂಡಿದ್ದೆ. ಸೊ ಗ್ರ್ಯಾಜುಯೇಷನ್ ಡೇ ಬಂದೇ ಬಿಟ್ಟು ಧನ್ವಿತಾ ಇರೋದಂತೂ ಮುಖದಲ್ಲಿ ನಗು ನಗು, ಖುಷಿ ಖುಷಿ. ಯಾವಾಗಲೂ ಸ್ಕೂಲ್ಗೆ ಹೋಗೋದು, ಸ್ಕೂಲಲ್ಲಿ ಏನೇ ಆ್ಯಕ್ಟಿವಿಟೀಸ್ ಇದ್ದರೂ ತುಂಬ ಎಂತೂಸಿಯಾಸ್ಟಿಕ್ಕಾಗಿ ಇನ್ವಾಲ್ವ್ ಆಗ್ತಾಳೆ. ಮತ್ತು ಮ್ಯಾಮ್ ಟೀಚರ್ಸ್ ಏನೇ ಹೇಳಿ ಕಳಿಸ್ಲಿ ಇಂಥದ್ದು ಕಲ್ತ್ಕೊಂಬ ಅಂತ ಅಂದರೆ ವೆರಿ ಎಂತೂಸಿಯಾಸ್ಟಿಕ್ಕಾಗಿ ಇನಿಷಿಯೇಟ್ ತೊಗೊಂಡು ಇಂಡಿವಿಜುವಲ್ ಆಗಿ ಕಲಿಯೋಕ್ಕೆ ತುಂಬ ಪ್ರಯತ್ನ ಪಡ್ತಾಳೆ. ಸೊ ಅಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟೆಲ್ಲ ತಿಳುವಳಿಕೆ ಜ್ಞಾನ ಕೊಟ್ಟಿರೋ ದೇವರಿಗೆ ಸೊ ಥ್ಯಾಂಕ್ ಯು ಅಂತ ಹೇಳ್ತೀನಿ.
ಸೊ ಅವ್ರದ್ದು ಡಾನ್ಸ್, ಮಕ್ಕಳದ್ದು ಮ್ಯೂಸಿಕ್, ಡಾನ್ಸ್, ಸಿಂಗಿಂಗ್, ಪ್ಲೆಡ್ಜ್ ಎಲ್ಲ ಇರುತ್ತೆ. ಧನ್ವಿತಾ ನೋಡಿ ಅಲ್ಲಿ ಮ್ಯಾಮ್ ಹತ್ರ ನಿಂತಿದ್ದಾಳೆ ಡೋರ್ ಹತ್ರ. ನೆಕ್ಸ್ಟ್ ಬರೋದು ಧನ್ವಿತಾನೇ. ಸೊ ಒಂದು ಸಾಂಗ್ ಕೂಡ, ವಿಡಿಯೋ ಕೂಡ ಕಳಿಸಿದ್ರು ಈ ಡಾನ್ಸ್ನ ಮನೇಲಿ ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡಿಸಿ ಅಂತ. ತುಂಬ ಕ್ಯೂಟ್ ಆ್ಯಂಡ್ ಸಿಂಪಲ್ಲಾಗಿ ಚೆನ್ನಾಗಿತ್ತು. ಸೊ ಮಕ್ಕಳೆಲ್ಲ ಸಖತ್ತಾಗಿ ಡಾನ್ಸ್ ಮಾಡ್ತಿದ್ದಾರೆ. ನಮ್ಮ ಧನ್ವಿತಾ ನೋಡಿ ಬರೀ ಬೇರೆಯವ್ರು ಹೆಂಗೆ ಮಾಡ್ತಾರೋ ಏನೋ, ಕರೆಕ್ಟಾಗಿ ಮಾಡ್ತಿದ್ದಾರೋ ಇಲ್ವೋ ಅಂತ ಬೇರೆಯವ್ರನ್ನ ನೋಡೋದೇ ಆಗುತ್ತೆ. ಯಾವಾಗಲೂ ನಾನು ಹೇಳ್ತಾ ಇರ್ತೀನಿ ಅದನ್ನು, ಬೇರೆ ಮಕ್ಕಳು ಡಾನ್ಸ್ ಮಾಡೋದನ್ನು ನೀನು ನೋಡಬೇಡ, ಅವ್ರು ಹೆಂಗಾದರೂ ಮಾಡಲಿ, ನೀನು ಎದುರುಗಡೆ ಆಡಿಯನ್ಸ್ನ ನೋಡಿಕೊಂಡು ಡಾನ್ಸ್ ಮಾಡು ಅಂತ. ಬಟ್ ಅವಳಿಗೆ ಯಾವಾಗಲೂ ಅವಳ ಫ್ರೆಂಡ್ಸ್ ಕಡೆ ಗಮನ ಇರುತ್ತೆ, ಅವ್ರು ಚೆನ್ನಾಗಿ ಮಾಡ್ತಿದ್ದಾರೋ ಇಲ್ವೋ ಅನ್ನೋದ್ರ ಬಗ್ಗೆನೇ ನೋಡ್ತಾಳೆ. ಅಥವಾ ನನ್ನ ನೋಡಿ ನನ್ನ ಸ್ಟೆಪ್ನ ಕಾಪಿ ಮಾಡಿ ಅನ್ನೋ ರೀತಿಯಲ್ಲಿ ಹೇಳ್ತಾ ನೋಡ್ತಾ ಇರೋ ಥರ ಅನಿಸುತ್ತೆ. ಅದು ಯಾವಾಗಲೂ ನಾನು ಹೇಳ್ತಾನೆ ಇರ್ತೀನಿ. ಸೊ ಇನ್ನೂ ಚಿಕ್ಕ ಮಗು ಅಲ್ವಾ, ಸೊ ಕಲ್ತ್ಕೋತಾಳೆ. ಬಟ್ ಅವಳಿಗೊಂಥರ ಕಾನ್ಫಿಡೆನ್ಸ್, ನಾನು ಚೆನ್ನಾಗಿ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇರುತ್ತೆ. ಸೊ ಅದು ನನಗೆ ತುಂಬ ಖುಷಿ ಕೊಡುತ್ತೆ ಯಾವಾಗಲೂ. ಅವಳ ಕಾನ್ಫಿಡೆನ್ಸ್ ಲೆವೆಲ್ ತುಂಬ ಚೆನ್ನಾಗಿದೆ. ಸೊ ಅದೇ ಥರ ಗಾಡ್ ಬ್ಲೆಸ್ ಯು ಚಿನಿ, ಒಳ್ಳೆಯದಾಗಲಿ. ನೆಕ್ಸ್ಟ್ ಮೈಲ್ ಸ್ಟೋನ್ಗೆ ಹೋಗ್ತಾ ಇದೆಯಾ, ಸೊ ನೆಕ್ಸ್ಟ್ ಸ್ಟೆಪ್ ಇಡ್ತಾ ಇದೆಯಾ. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಜುಕೇಷನ್ ಜರ್ನಿ ಅಂತ ಹೇಳ್ತಾ ಇದ್ದೀನಿ. ಆಲ್ ದ ಬೆಸ್ಟ್ ಟು ಆಲ್ ಚಿಲ್ಡ್ರನ್ಸ್. ಮ್ಯೂಸಿಕ್ ಕೂಡ ತುಂಬ ಚೆನ್ನಾಗಿದೆ. ನಾನು ಮ್ಯೂಸಿಕ್ನ ಮ್ಯೂಟ್ ಮಾಡಿದ್ದೀನಿ, ಯಾಕಂದರೆ ಕಾಪಿರೈಟ್ ಬರುತ್ತೆ ಅಥವಾ ಬ್ಲಾಕ್ ಮಾಡಿಬಿಡ್ತಾರೆ ಯೂಟ್ಯೂಬಿಂದ. ಸೊ ಹಾಗಾಗಿ ಸಾಂಗ್ಸ್ನೆಲ್ಲ ಹಾಕಬಾರ್ದು. ಮಧ್ಯದಲ್ಲಿ ಒಂದು ಸ್ವಲ್ಪ ಬಂದೋದ್ರೆ ಪರವಾಗಿಲ್ಲ, ಒಂದು 10 ಸೆಕೆಂಡ್ಸ್ ಈ ಥರ. ಬಟ್ ಫುಲ್ ಸಾಂಗ್ ಹಾಕೋದಂದರೆ ಅದು ಕಾಪಿರೈಟ್ ಬಂದುಬಿಡತ್ತೆ, ವಿಡಿಯೋ ಬ್ಲಾಕ್ ಆಗುತ್ತೆ. ಸೊ ಇನ್ನೊಂದೇನೆಂದರೆ, ಮಕ್ಕಳು ವಿಡಿಯೋಸ್ ಹಾಕಿದ್ರು ಯೂಟ್ಯೂಬಲ್ಲಿ ಕಮೆಂಟ್ಸ್ನ ಆಫ್ ಮಾಡ್ತಾರೆ, ಅದು ಯಾಕೆ ಅಂತ ಗೊತ್ತಿಲ್ಲ. ಅದರಲ್ಲಿ ಏನಿದೆ ಅಲ್ವಾ, ಮಕ್ಕಳು ಈಗ ಫ್ಯಾಮಿಲಿಗೆ ಗೊತ್ತಿರೋ ಥರನೇ ನಾವೇ ತಾನೇ ವಿಡಿಯೋಸ್ನ ಮಾಡಿರ್ತೀವಿ, ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಬೇಕು ಅಥವಾ ಏನಕ್ಕೋ. ಸೊ ನಾವು ಪೇರೆಂಟ್ಸ್ ತಾನೇ, ನಾವು ಅಪ್ಲೋಡ್ ಮಾಡ್ತೀವಿ. ಸೊ ಮಕ್ಕಳು ವಿಡಿಯೋಸ್ಗೂ ಕಮೆಂಟ್ಸ್ನ ಆಫ್ ಮಾಡಿಬಿಡ್ತಾರೆ. ಸೊ ಅದೊಂದು ಚೇಂಜ್ ಆದರೆ ಚೆನ್ನಾಗಿರುತ್ತೆ ಅನಿಸುತ್ತೆ. ಸೊ ಇದಾಗಿತ್ತು ಗ್ರ್ಯಾಜುಯೇಷನ್ ಡೇ ಆ್ಯಂಡ್ ಯುಗಾದಿ ಹಬ್ಬ ಎಲ್ಲ. ಇವಾಗ ಸಾಂಗ್ ಎಲ್ಲ ಮುಗೀತು. ಈಗ ನೆಕ್ಸ್ಟ್ ಸ್ಪೀಚ್ ಇರುತ್ತೆ. ಸ್ಪೀಚ್ ನೋಡೋಣ ಬನ್ನಿ. ಧನ್ವಿತಾ ಹೇಗೆ ಏನು ಯುಗಾದಿ ಹಬ್ಬದ ದಿನ ಎಲ್ಲ ಸ್ಪೀಚ್ ಲರ್ನ್ ಮಾಡಿದ್ಲಲ್ವ, ಅದು ಹೇಗೆ ಹೇಳ್ತಾಳೆ ನೋಡೋಣ. Good morning everyone. My name is Dhanvita. I am studying in Pipittu Nirmala. Today I am going to tell about my kids' journey. Thank you for all my teachers for teaching nicely, especially Vidya ma'am and Sridevi ma'am. I am so grateful to you ma'am. I learned so many things because of you. Thank you for once again. Have a nice day. ತುಂಬ ಒಳ್ಳೆ ಸ್ಪೀಚ್ ಕೊಟ್ಟರು ಧನ್ವಿತಾ. ಸೊ ಎಲ್ಲರೂ ತುಂಬ ಚೆನ್ನಾಗಿ ಚಪ್ಪಾಳೆ ಎಲ್ಲ ಹೊಡೆದ್ರು. ಚಪ್ಪಾಳೆನೇ ಅಲ್ವಾ ಮಕ್ಕಳಿಗೆ ಒಂದು ಪ್ರೋತ್ಸಾಹ, ಎನ್ಕರೇಜ್ ಅಂತ ಏನು ಹೇಳ್ತೀವಿ. ಚಪ್ಪಾಳೆ ಹೊಡೆದ್ರೇ ಮಕ್ಕಳಿಗೆ ಅನಿಸುತ್ತೆ ಅಲ್ಲಿಗೆ ನಮ್ಮದು ಏನು ಕೊಟ್ಟಿದ್ವಿ ಕೆಲಸ ಚೆನ್ನಾಗಿ ಮುಗಿಸಿದ್ದೀವಿ ಅನ್ನೋದು ಗೊತ್ತಾಗದೆ ಒಂದು ಚಪ್ಪಾಳೆ ಮುಖಾಂತರ. ಅದಾದಮೇಲೆ ಎಲ್ಲ ಮುಗಿಸಿ ನಾವು ಸೊ ಮನೆಗೆ ಹೋದ್ವಿ. ಸರಿ ಹಾಲಿಡೇಸ್ಗೆ ಅಂತ ಊರಿಗೆ ಬಂದ್ವಿ. ನಮ್ಮ ಧನ್ವಿತಾಗೆ ಒಂದು ಅಭ್ಯಾಸ ಇದೆ,
ಮೊಟ್ಟೆ ಸುಳಿಯೋದು. ಮೊಟ್ಟೆ ಬೇಯಿಸ್ದಾಗೆಲ್ಲ, ಮೊಟ್ಟೆ ಮಾಡಿದಾಗೆಲ್ಲ ಮೊಟ್ಟೆ ಸುಳಿಯೋ ಕೆಲಸನ ನಮ್ಮ ಧನ್ವಿತಾ ವಹಿಸ್ಕೊಂಡು ಬಿಡ್ತಾಳೆ. ಇಂಡಿವಿಜುವಲ್ ಆಗಿ ಬಂದು ನಾನೇ ಸುಳಿತೀನಿ, ನನಗೆ ಬೇಕೇ ಬೇಕು ಅಂತ ಹೇಳಿ. ಧನ್ವಿತಾಗೆ ಆ್ಯಕ್ಚುಲಿ ಗೊತ್ತಿಲ್ಲ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಅಂತ. ಅವಳು ಮೊಟ್ಟೆ ಕೆಲವೊಂದು ಮೊಟ್ಟೆ ಏನಾಗಿದೆ ಒಡೆದೋಗ್ಬಿಟ್ಟು ಆ ಯೆಲ್ಲೋ ಕಲರ್ದು ಭಂಡಾರ ಅಂತ ಏನು ಹೇಳ್ತೀವಿ ಅದೆಲ್ಲ ಈಚೆ ಬಂದುಬಿಟ್ಟಿದೆ. ಸೊ ಅದನ್ನು ನೋಡಿಕೊಂಡು ಆಕೆ ಎಕ್ಸ್ಪ್ರೆಷನ್ ಹೇಗೆ ಕೊಡ್ತಾಳೆ ಅಂದರೆ ಇದು ತುಂಬ ಫನ್ನಿಯಾಗಿದೆ ನೋಡಿ. ಅಕ್ಕ ಅಂತ ತೋರಿಸ್ಬಿಟ್ಟು ವ್ಯಾ ಮಾಡ್ತಾಳೆ. ಇದು ನಾನು ಹೇಳೋದಕ್ಕಿಂತ ನೀವು ನೋಡಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಎಷ್ಟು ನೀಟಾಗಿ ಮೊಟ್ಟೆ ಹೊಡ್ಕೊಂಡು ಸುಳಿತಿದ್ದಾಳೆ ಅಂದರೆ ಎಷ್ಟು ಖುಷಿಯಾಗುತ್ತಲ್ಲ ಮಕ್ಕಳು ಒಂದೊಂದೇ ಕೆಲಸ ಕಲಿತಾ ಇರೋದು ನೋಡಿ. ಅದರಲ್ಲೂ ಯಾರೂ ಹೇಳ್ದೇ ಸ್ವಂತಿಕೆಯಿಂದ ನಾನೇ ಮಾಡ್ತೀನಿ ಅಂತ ಬಂದು ಮಾಡ್ತಾರಲ್ಲ, ಅದು ಇನ್ನೂ ಖುಷಿ ಕೊಡುತ್ತೆ. ಸೊ ಗೈಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತು ಧನ್ವಿತಾದ ನೆಕ್ಸ್ಟ್ ಒಂದು ವಿಡಿಯೋ ನೋಡಿ, ಹಾಗೆ ಮುಂದೆ ಕ್ಲಿಪ್ಪಿಂಗ್ ಹಾಕಿದ್ದೀನಿ. ತಲೆಯಲ್ಲಿ ಬರೋ ಕ್ಲಿಪ್ಸು, ರಿಬ್ಬನ್ಸ್ ಎಲ್ಲ ಹಾಕ್ಕೊಂಡು ಬಿಟ್ಟಿದ್ದಾಳೆ.